ನನ್ನ ಬಿಸ್ನೆಸ್ ಜೊತೆ ನನ್ನ ಜೊತೆ ಕೆಲಸ ಮಾಡ್ಬೇಕು, ಸೊ ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಮಾತಾಡಿದ್ದಾರೆ. ನಾನು ಯಾವ್ದು ನನ್ನ ಹೆಸರಿಗೆ ಮಾಡಿಸ್ಕೊಂಡು ಇಲ್ಲ, ಬರೆಸ್ಕೊಂಡು ಇಲ್ಲ, ಅವರು ನನ್ನ ಹೆಸರಿಗೆ ಏನು ಮಾಡ್ಸಿಲ್ಲ. ಅಂಡ್ ಮತ್ ನಾನು ಯಾವ ಅಗ್ರಿಮೆಂಟ್ ಸೈನ್ ಮಾಡ್ಬೇಕಾಗುತ್ತೆ? ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿರ್ಬೇಕಲ್ವಾ ಮ್ಯಾಮ್ ಏನಾದ್ರು ಸೈನ್ ಮಾಡಕ್ಕೆ? ಹೌದು. ಈಗ FIR ಕಾಪಿಯಲ್ಲಿ ಒಂದು 4 ಜನರ ಹೆಸರನ್ನ ಮೆನ್ಷನ್ ಮಾಡಿದಿರಿ ಅಂತ ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ಅವ್ರ ಲಾಯರ್ ಅಂತೆ, ಮತ್ತೊಂದಿಬ್ರು 3 ಜನ ಅವರ ರಿಲೇಷನ್ಸ್ ಅಂತೆ, ಅವ್ರ ಮೇಲೂ ನೀವು ಆರೋಪ ಮಾಡ್ತಾ ಇದ್ದೀರಿ ಅಂತ ಕೂಡ ಅವರು FIR ಕಾಪಿ ನಿಮ್ಮ ಹತ್ರ ಇರಬಹುದು, ನಾನು ಅವ್ರ ಹೆಸರೆಲ್ಲ ಏನು ಮೆನ್ಷನ್ ಮಾಡಿಲ್ವಲ್ಲ. ಓಕೆ, ಈ ರೀತಿಯಾಗಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. FIR ಕಾಪಿ ನಿಮ್ಮ ಹತ್ರ ಇರುತ್ತಲ್ವಾ ಮ್ಯಾಮ್? ಅವ್ರು ಹೇಳ್ತಾರೆ, ಶೋರ್ FIR ಕಾಪಿ ಇರುತ್ತೆ, ಅವ್ರು ಚೆಕ್ ಮಾಡ್ಬೋದು. ನಾನು ಆ ರೀತಿ ಅವರ ರಿಲೇಟಿವ್ಸ್ ಆಗ್ಲಿ, ನನ್ನ ಇನ್ಫ್ಯಾಕ್ಟ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಹೇಳ್ಕೊಂಡ್ ಬರ್ತಿದ್ದಾರೆ ಬೀದಿಗೆ. ನಾನು ಅವ್ರ ಬಿಟ್ಟು ಯಾವ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ ಅವ್ರ ಸುತ್ತಮುತ್ತ ಇರೋರ್ ಬಗ್ಗೆ ನಾನು ಮಾತಾಡಲ್ಲ. ಇವಾಗ್ಲೂ ಅವ್ರ ಅಣ್ಣನ ಹೆಸರು ನಾನು ಏನಕ್ಕೆ ಕೇಳಿದ್ದು ಅಂದ್ರೆ ಅವ್ರೊಂದು ಪ್ರೂಫ್ ಆಗಿದ್ರು ಅಲ್ಲಿ, ಅದಕ್ಕೋಸ್ಕರ ಅವ್ರನ್ನ ಸಾರಿ ಕೇಳಿ ಅವ್ರ ಹೆಸರು ಮಾಡ್ತೀನಿ ನಾನು. ಅವರಿಂದ ನನಗೆ ತೊಂದರೆ ಆಗ್ತಿರೋದು, ನನಗೆ ಬೇರೆ ಯಾರಿಂದ ತೊಂದರೆ ಆಗ್ತಿಲ್ಲ. ಸೊ ನಾನು ಯಾರ ಹೆಸರು ಮೆನ್ಷನ್ ಮಾಡಿಲ್ಲ ಮ್ಯಾಮ್. ಮತ್ತೆ ನೀವು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಕೂಡ ಅವರು ಟ್ರ್ಯಾಪ್ ಮಾಡಿಸ್ತಾ ಇದ್ರಂತೆ, ಕಾಲ್ ರೆಕಾರ್ಡಿಂಗ್ ಎಲ್ಲ ಚೆಕ್ ಮಾಡೋರು, ಲೊಕೇಶನ್ಸ್ ಎಲ್ಲ ಚೆಕ್ ಮಾಡೋರು ಅಂತ ಕೂಡ ನೀವು ಹೇಳ್ತಾ ಇದ್ರಿ. ಅದು ಹೇಗೆ ಗೊತ್ತಾಯ್ತು ನಿಮ್ ಗಮನಕ್ಕೆ, ಹೇಗೆ ಬಂತು ಅದು ಅಂತ? ಅದನ್ನ ಅವರೇ ಕಳಿಸ್ತಾ ಇದ್ರು ಮ್ಯಾಮ್. ಆ ಕಾಲ್ ರೆಕಾರ್ಡ್ ತೆಗ್ದಿದ್ದು ಅವರನ್ನೇ ಹೇಳ್ತಾ ಇದ್ರು, ನೀನ್ ಕಾಲ್ ರೆಕಾರ್ಡ್ ತೆಗ್ದಿದ್ದೀನಿ, ನೀನ್ ಅವ್ರ ಜೊತೆ ಮಾತಾಡ್ತಿದ್ದೆ, ನಾನು ಯಾರ ಜೊತೆ ಮತ್ತೆ ಅವ್ರ ಜೊತೆ ಮಾತಾಡ್ತಿದ್ದೆ, ತುಂಬಾ ಡೌಟ್ ಪರ್ಸನ್ ಮ್ಯಾಮ್. ನೀನ್ ಮಾತಾಡ್ತಿದ್ಯಾ, ಕಾಲ್ ರೆಕಾರ್ಡ್ ತೆಗಿತಾ ಇದೀನಿ, ನನ್ ಲೊಕೇಶನ್ ನ ಟ್ರ್ಯಾಕ್ ಮಾಡಿ ನನ್ ತಮ್ಮಂಗ್ ಕಳ್ಸಿದ್ದಾರೆ. ಅದು ಆ ಸ್ಕ್ರೀನ್ ಶಾಟ್ ನನ್ನ ಹತ್ರ ಇವಾಗ್ಲೂ ಇದೆ ಮ್ಯಾಮ್. ಹೇಗ್ ಮ್ಯಾಮ್ ಅಷ್ಟೆಲ್ಲ ಆಕ್ಸೆಸ್, ಒಬ್ರು ಫೋನ್ ನಂಬರ್ ನ ತೆಗೆದು ಟ್ರ್ಯಾಕ್ ಮಾಡೋಂತ ಆಕ್ಸೆಸ್ ಹೆಂಗ್ ಸಿಗುತ್ತೆ? ಇದೆಲ್ಲ ಆಕ್ಚುಲಿ ದೊಡ್ಡವ್ರಿಗೆಲ್ಲ ಲಾ ಅವ್ರಿಗೆಲ್ಲ ಇರುತ್ತೆ, ಇವ್ರು ತೆಗೆದು ಟ್ರ್ಯಾಕ್ ಮಾಡ್ತಾ ಇದ್ರು ಮ್ಯಾಮ್. ನಾನು ಎಲ್ಲಿ ಹೋಗಿ, ಇದು ಬ್ರೇಕಪ್ ಆದ್ಮೇಲೆನೆ ಅವ್ರ ಜೊತೆ ನಾನು ಇರಲ್ಲ ಅಂತ ಹೇಳಿದ ಮೇಲೆ, ಅದುವೆ ಅವರಿಂದ ನಾನು ಆಚೆ ಬರಬೇಕು ಅಂದಾಗ ನಾನು ಎಲ್ಲಿ ಹೋಗ್ತಾ ಇದೀನಿ, ಏನ್ ಮಾಡ್ತಾ ಇದೀನಿ, ನನ್ನ ಫಾಲೋ ಮಾಡೋದು. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಇಯರ್ ಕೇಸ್ಗೆ ಅಂತ ಹೇಳ್ಬಿಟ್ಟು ಕಮಿಷನರ್ ಆಫೀಸ್ ಹತ್ರ ಹೋಗ್ತಾ ಇದ್ರೆ ಅಲ್ಲೊಂದು ಹುಡುಗರನ್ನ ಇಡ್ತಾ ಇದ್ರು ನನ್ನ ಫಾಲೋ ಮಾಡಕ್ಕೆ, ನಾನು ಎಲ್ಲಿದ್ದೀನಿ ಅಂತ ಕಂಡುಹಿಡಿಯೋದು. ಇವಾಗ್ಲೂ ನಾನು ಇರೋ ಮನೇನ ನಾನು ಎಲ್ಲಿದ್ದೀನಿ ಏನು ಆಯ್ತಾ ಅಂತ ಟ್ರ್ಯಾಕ್ ಮಾಡಿ ನಮ್ಮ ಓನರ್ ಲೆಟರ್ ಕಳ್ಸೋದು. ಹೇಗ್ ನಾನು ಸೇಫ್ ಫೀಲ್ ಮಾಡೋದು? ಅಂಡ್ ನನ್ನ ಸೇಫ್ಟಿಗೋಸ್ಕರ, ನನ್ನ ಪೀಸ್ ಆಫ್ ಮೈಂಡ್ಗೋಸ್ಕರ ನಾನು ಹೋಗ್ಬಿಟ್ಟು FIR ಫೈಲ್ ಮಾಡಿದ್ದು ಮ್ಯಾಮ್. ನಾಟ್ ಯಾರಿಗೋ ಬ್ಲೇಮ್ ಮಾಡಿ ಅಥವಾ ಯಾರನ್ನೋ ಕೆಳಗೆ ಹಾಕ್ಬೇಕು ಅಂತಲ್ಲ, ನನ್ನ ಜೀವನ ನಾನು ನೋಡ್ಕೊಬೇಕು ಅಂದ್ಬಿಟ್ಟು ಹೋಗ್ಬಿಟ್ಟು FIR ಮಾಡ್ಕೊಂಡಿದ್ದು. ಮತ್ತು ಅವರು ನನ್ನ ಜೊತೆ ಸರಿಯಾಗಿ ಅವರು ಮಾತಾಡ್ತಾ ಇರಲಿಲ್ಲ, ಕಾಲ್ ಪಿಕ್ ಮಾಡ್ತಾ ಇರಲಿಲ್ಲ, ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ಲು. ಮತ್ತು ನಾನು ಕಾಲ್ ಮಾಡಿದಾಗೆಲ್ಲೋ ಕೂಡ ಒಂದು ರೀಸನ್ ಹೇಳ್ತಾ ಇದ್ರು, ನನಗೆ ನಿದ್ದೆ ಬರ್ತಾ ಇದೆ, ನಾನು ರೆಸ್ಟ್ ಮಾಡಬೇಕು. ಮ್ಯಾಮ್ ರಾತ್ರಿ 2 ಗಂಟೆ 3 ಗಂಟೆ ಕಾಲ್ ಮಾಡ್ತಾರೆ ಮ್ಯಾಮ್, ಅದು ಅವ್ರ ಲೈಫ್ ಸ್ಟೈಲು. ರಾತ್ರಿ 2 ಗಂಟೆ 3 ಗಂಟೆ ಅಲ್ಲಿವರೆಗೂ ಪಾರ್ಟಿ ಮಾಡ್ಕೊಂಡು ಕುಡ್ಕೊಂಡಿರೋದು, ರಾತ್ರಿ 2 ಗಂಟೆ 3 ಗಂಟೆ ಕಾಲ್ ರಿಸೀವ್ ಮಾಡ್ಲೇಬೇಕು ನಿದ್ದೆಗೆಟ್ಕೊಂಡು, ಇಲ್ಲ ಅಂದ್ರೆ ಜಗಳ ಮನೆ ಹತ್ರ ಬಂದ್ಬಿಡೋದು. ಅಫ್ಕೋರ್ಸ್ ನಾನು ಯಾವಾಗ ಅವ್ರ ಜೊತೆ ನನ್ಗೆ ಇರಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಾನು ಇಗ್ನೋರ್ ಮಾಡಕ್ ಶುರು ಮಾಡಿದೆ ಕಾಲ್. ನಾನೇ ಹೇಳ್ತಾ ಇದ್ದೀನಿ, ನಾನು ಕಾಲ್ ರಿಸೀವ್ ಮಾಡಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ. ರಾತ್ರಿ 2-3 ಗಂಟೆಗೆ ಮನೆಗೆ ಬಂದ್ಬಿಡ್ತಾ ಇದ್ರು ಮ್ಯಾಮ್. ರಾತ್ರಿ 2-3 ಗಂಟೆಗೆ ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗ್ತಾ ಇರ್ತೀನಿ, ನಾನು ರಾತ್ರಿ 2 ಗಂಟೆಗೆ ನಿಮ್ಮ ಅಪ್ಪ ಅಮ್ಮನ ಬಾಗಿಲು ತರ್ತೀನಿ ಅಂತ ಹೇಳ್ತಾ ಇದ್ರು. ಆಬ್ವಿಯಸ್ಲಿ ನಾನು ಕಾಲ್ ಇಗ್ನೋರ್ ಮಾಡ್ತಿದ್ದೆ ಮ್ಯಾಮ್. ನಾನೇ ಹೇಳ್ತಾ ಇದ್ದೀನಿ, ನಾನು ಕಾಲ್ ರಿಸೀವ್ ಮಾಡ್ತಾ ಇರಲಿಲ್ಲ, ನಾನು ಕಾಲ್ ಇಗ್ನೋರ್ ಮಾಡ್ತಾ ಇರ್ಲಿಲ್ಲ, ಬಿಕಾಸ್ ನಂಗೆ ಇಷ್ಟ ಇರ್ಲಿಲ್ಲ ಮಾತಾಡಕ್ಕೆ. ಅದನ್ನ ನಾನು ಹೇಳಿದ್ದೆ ಕೂಡ ಅವ್ರಿಗೆ. ಮತ್ತೆ ಈ ನಿಮಗೆ ಮತ್ತೆ ಬೇರೆಯವ್ರ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ಕೂಡ ಅವರು ಮಾತಾಡ್ತಾರೆ. ಮಾತಾಡಲಿ, ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾನು FIR ಹಾಕಿದ್ದು ನನಗಾಗಿರೋ ಹರಾಸ್ಮೆಂಟ್ ಇಂದ, ನನಗಾಗಿರೋ ಪ್ರಾಬ್ಲಮ್ ಇಂದ. ಐ ಆಮ್ ಗೋಯಿಂಗ್ ಟು ಸ್ಟಿಕ್ ಬೈ. ಅವ್ರನ್ನ ಡಿಫೆಂಡ್ ಮಾತಾಡಕ್ಕೆ ಸಾರಿ, ನಾನು ಈ ವಿಚಾರ ಕೇಳಬಾರ್ದು, ಆದರೂ ಕೇಳ್ತಾ ಇದ್ದೀನಿ. ನೀವು ಈ ವಿಚಾರವನ್ನು FIR ಅಲ್ಲೂ ಕೂಡ ಉಲ್ಲೇಖ ಮಾಡಿದ್ದೀರಿ, ವೇಶ್ಯಾವಾಟಿಕೆಯನ್ನು ನಡೆಸ್ತಾ ಇದ್ರು ಅಂತ ಹೇಳಿ ಅವರು ನೀವು ಅವರು ಹೇಳಿದ್ರಂತೆ, ಹೌದಾ ಅಂತ ಹೇಳಿ. ಯಾಕೆಂದ್ರೆ ಇದೆಲ್ಲ ಸಣ್ಣ ಪುಟ್ಟ ವಿಚಾರ ಅಲ್ಲ, ಯಾಕೆಂದ್ರೆ ಮನಸ್ಸಿಗೆ ಬಹಳ ನೋವಾಗತ್ತೆ. ಈ ರೀತಿಯಾಗಿ ಅವ್ರು ನಡ್ಕೊಂಡಂತಹ ಸಂದರ್ಭದಲ್ಲಿ ನಾವು ಪ್ರೀತಿ ಮಾಡಿದವರು ಈ ರೀತಿಯಾಗಿ ನಡ್ಕೊಂಡ್ಬಿಟ್ರೆ ನಾವೆಲ್ಲಿ ಹೋಗೋಣ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ಖಂಡಿತ ಮ್ಯಾಮ್, ಆತರ ಮಾತಾಡಿದ್ರು. ಅಂಡ್ ಇವಾಗ ಬರ್ತಿರೋ ಲೆಟರ್ಸ್ ಅಲ್ಲೂ ಕೂಡ ಅದೇ ರೀತಿ ಬರೆದು ಕಳಿಸ್ತಾರೆ. ನಾನಿರೋದು ಗೇಟೆಡ್ ಕಮ್ಯುನಿಟಿಯಲ್ಲಿ ಮ್ಯಾಮ್. ಅಂಡ್ ಅಪಾಯಿಂಟ್ಮೆಂಟ್ಗೆ ಸೈನ್ ಹಾಕ್ದೆ ಅಥವಾ ಕೇಳದೆ ಯಾರು ಬರಂಗೇ ಇಲ್ಲ. ನಾನು ಈ 1 ವರ್ಷದಲ್ಲಿ ನಾನೇ ಹೇಳ್ತೇನೆ, 4 ಜನ ಬಿಟ್ಟು 5ನೇ ಮನುಷ್ಯನ ಮೀಟೇ ಮಾಡಿಲ್ಲ. ನಾನು ಎಲ್ಲಾರ ಡಿಸ್ಕನೆಕ್ಟ್ ಆಗ್ಬಿಟ್ಟಿದ್ದೀನಿ ಬೇಡ ಅಂತ ಹೇಳ್ಬಿಟ್ಟು. ಆದ್ರೂ ಇವಾಗ್ಲೂ
ನನಗೆ ಈ ರೀತಿಯಾದ ಒಂದು ಲೆಟರ್ ಬರೆದು ಕಳ್ಸಿದ್ದಾರೆ ಅಂದ್ರೆ ಈ ತರ ಎಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಬ್ವಿಯಸ್ಲಿ ನೋವು ಕೊಡುತ್ತೆ. ಅಂಡ್ ಇವಾಗ್ಲೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದಾರೆ. ಐ ಥಿಂಕ್ ಎಟ್ ಸಮ್ ಪಾಯಿಂಟ್ ಒಂದು ಪರ್ಸನ್ಗೆ ರಿಯಲೈಸೇಷನ್ ಆಗ್ಬೇಕು, ಸಾಕು ಇದು ಬಿಟ್ಬಿಡ್ಬೇಕು ಇಲ್ಲಿಗೆ, ಇನ್ನೂ ಇದನ್ನ ಅಗ್ಲಿ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಐ ವಾಸ್ ರಿಯಲಿ ಎಕ್ಸ್ಪೆಕ್ಟಿಂಗ್ ದಟ್, ಬಟ್ ಅದು ಇನ್ನೂ ಇಲ್ಲಿ ಕುತ್ಕೊಂಡು ಎಷ್ಟು ಮಾತಾಡ್ತೀವಿ ಅಷ್ಟೇ ಐ ಥಿಂಕ್ ನಮ್ಮ ಲೈಫ್ ನ ನಾವು ಹಾಳು ಮಾಡ್ಕೊಂತ ಇದೀವಿ ಅಂತ ಅನ್ಸ್ತಾ ಇದೆ ನಂಗೆ. ಅಂಡ್ ಅದನ್ನೇ ನಡೀತಾ ಇದೆ. ಅಂಡ್ ಮತ್ತೆ ನಿಮ್ಮ ಫೋಟೋಗಳನ್ನೆಲ್ಲ ಮಾರ್ಕ್ ಮಾಡಿ ಕೆಟ್ಟದಾಗಿ ಫೋಟೋಸ್ಗಳನ್ನೆಲ್ಲ ಉಪಯೋಗಿಸ್ಕೊಂಡು ಹರಿಬಿಡ್ತಾ ಇದ್ರಂತೆ, ಹೌದಾ? ಹೌದು ಮ್ಯಾಮ್, ಫೇಕ್ ಪ್ರೊಫೈಲ್ಸ್ ಕ್ರಿಯೇಟ್ ಮಾಡ್ಬಿಟ್ಟು ಏನೇನೋ ಸ್ಟೋರೀಸ್ ಎಲ್ಲ ಬರೆದು ಫೋಟೋಸ್ ಹಾಕ್ತಾ ಇದ್ರು. ಹೌದು. ಓಕೆ ಓಕೆ. ಇಷ್ಟು ದಿನ ಈ ಒಂದು ವಿಚಾರದಲ್ಲಿ ನೀವು ಸಾಕಷ್ಟು ನೋವನ್ನು ಅನುಭವಿಸಿದಿರಿ. ಇದನ್ನು ನಿಮ್ಮ ಥರ ಹೆಣ್ಮಕ್ಳಿಗೆ ಸಾಕಷ್ಟು ಜನ ಇದ್ದಾರೆ, ಬಟ್ ಆದರೆ ಕೆಲವರು ಮುಂದೆ ಬರ್ತಾರೆ, ಕೆಲವರು ಮುಂದೆ ಬರೋದಿಲ್ಲ. ಅದನ್ನು ನೋವು ಪಟ್ಕೊಂಡು ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದು ಉಂಟು. ನೀವು ಅದನ್ನೂ ಕೂಡ ಪ್ರಯತ್ನ ಮಾಡಿದ್ದೀರಿ, ಇವತ್ತು ಬದುಕುಳಿದಿದ್ದೀರಿ. ನಿಮ್ಮಂಥ ನೋವಿಗೆ ಒಳಗಾದವರಿಗೆ ಏನು ಧೈರ್ಯ ತುಂಬೋಕೆ ಈ ಸಂದರ್ಭದಲ್ಲಿ ಬಯಸ್ತೀರಿ ಅಂತ ಹೇಳಿ? ಐ ಥಿಂಕ್ ನಾನು ಆ ಪ್ಲೇಸ್ ಅಲ್ಲಿ ಇದ್ದೆ ಆಲ್ರೆಡಿ. ಅಂಡ್ ಐ ನೋ ಆ ಟೈಮ್ ನನಗೆ ಅರ್ಥ ಆಗುತ್ತೆ ಆ ವಲ್ನರಬಲ್ ಸ್ಟೇಟ್ ಅಲ್ಲಿ ಇದ್ದಾಗ ಅಥವಾ ಆ ಪರಿಸ್ಥಿತಿಲಿ ಇದ್ದಾಗ ಯಾವ ರೀತಿ ತಲೆಯಲ್ಲಿ ಓಡ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಧೈರ್ಯನೂ ಕಡಿಮೆ ಇರುತ್ತೆ. ನಾನೊಂದು ಆಕ್ಟ್ರೆಸ್ ಆಗಿ ನನಗೆ ಆ ಧೈರ್ಯ ಇರ್ಲಿಲ್ಲ ದಟ್ ಆ ಸಪೋರ್ಟ್ ಸಿಗುತ್ತೆ ಇಲ್ಲ ಅಂತ. ಬಟ್ ಥ್ಯಾಂಕ್ಫುಲಿ ಐ ಆಮ್ ರಿಯಲಿ ಗ್ರೇಟ್ಫುಲ್ ಮೀಡಿಯಾದವ್ರಾಗ್ಲಿ, ಪೊಲೀಸ್ ಅವ್ರಿಗಾಗ್ಲಿ, ಎಲ್ಲರಿಗೂ ನಂಗೆ ಸಪೋರ್ಟ್ ಮಾಡಿದವ್ರಿಗೆ ದಟ್ ನಂಗೆ ಆ ಸಪೋರ್ಟ್ ಸಿಕ್ಕಿದೆ. ಬಟ್ ಆ ರೀತಿ ಸಪೋರ್ಟ್ ಎಲ್ಲರಿಗೂ ಸಿಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಅಂಡ್ ತುಂಬಾ ಜನ ಆಚೆನೂ ಬಂದು ಮಾತಾಡಲ್ಲ, ತುಂಬಾ ಭಯಕ್ಕೆ. ಅಂದ್ರೆ ಇವತ್ತು ನನ್ಗೂ ಅಷ್ಟು ನಮ್ಮ ಫ್ಯಾಮಿಲಿಯವ್ರಿಗೂ ಫಸ್ಟ್ ನಮ್ಮ ಅಪ್ಪ ಅಮ್ಮ ನಾನು FIR ಮಾಡ್ತೀನಿ ಅಂದಾಗ ಅವ್ರಿಗೆ ಭಯ ಇದ್ದಿದ್ದು ಜನ ಏನ್ ಮಾತಾಡ್ತಾರೆ ಅಂತ, ಜನ ಹೆಂಗೆ ಇದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲ ಹೇಳ್ತಿರೋದು. ಬದುಕಲಿಲ್ಲ ಅಂದ್ರೂ ಮಾತಾಡ್ತಾರೆ, ರಾಯಲ್ ಲೈಫ್ ಮಾಡಿದ್ರು ಮಾತಾಡ್ತಾರೆ, ಬದುಕಿದ್ರು ಮಾತಾಡ್ತಾರೆ ಜನ. 100% ಹಿಂಗೆ ಇರ್ಲಿ ಹೇಗೆ ಇರ್ಲಿ, ಇವತ್ತಿಗೂ ಸತ್ಯ ನನ್ಗೂ ಅವ್ರಿಗೂ ಗೊತ್ತಿರೋದು. ಬಟ್ 1000 ಜನ ಮಾತಾಡ್ತಾರೆ ಅಫ್ಕೋರ್ಸ್ ಇವಾಗ. ಬಟ್ ನಾವೇನು ಇವಾಗ ಬಟ್ ಅಪ್ಪ ಅಮ್ಮಂದಿರು ಅವರೆಲ್ಲ ಸುತ್ತಮುತ್ತ ನೆಂಟ್ರು, ರಿಲೇಟಿವ್ಸ್, ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಬದುಕೋರಲ್ವಾ, ಅವ್ರದ್ದು ಅದೇ ಪ್ರಪಂಚ ಆಗ್ಬಿರುತ್ತೆ. ಅವ್ರವರೇ ಮಾತಾಡಕ್ ಶುರು ಮಾಡಿದಾಗ ಅವ್ರು ತುಂಬಾ ನೊಂದ್ಕೊಂಡ್ಬಿಡ್ತಾರೆ. ಇವತ್ತು ಅದೇ ಭಯದಲ್ಲಿ ಇದ್ದಿದ್ದು. ಐ ಥಿಂಕ್ ತುಂಬಾ ಜನ ಅದೇ ಭಯದಲ್ಲಿ ಆಚೆ ಬರಲ್ಲ, ಮಾತಾಡಲ್ಲ. ಅಂಡ್ ಅದನ್ನ ಸಹಿಸ್ಕೊಂಡಿರ್ತಾರೆ. ತುಂಬಾ ಮದ್ವೆಗಳು ಹಂಗೆ ಇರುತ್ತಲ್ವಾ, ಎಷ್ಟೇ ಟಾರ್ಚರ್ ಆದ್ರೂ ಕೂಡ ಆಚೆ ಬರಲ್ಲ. ಬಿಕಾಸ್ ಸೊಸೈಟಿ ಏನ್ ಹೇಳ್ಬಿಡ್ತಾರೋ, ಮಾತಾಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು. ಅಂಡ್ ಅಫ್ಕೋರ್ಸ್ ಅದೆಲ್ಲ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಆರೋಪಿ ಮೇಲೆ ಹೇಳ್ತಾ ಇರುವಂತಹ ಗಂಭೀರ ಆರೋಪ ಮಾಡ್ತಾ ಇರೋದೇನಪ್ಪಾ ಅಂದ್ರೆ, ನಾವಿಬ್ರು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾನು ಬಾಡಿಗೆ ಮನೇಲಿ ಇದ್ದು JP ನಗರಲ್ಲಿರೋ ಸಾರಕ್ಕೆ ಸಿಗ್ನಲ್ ಹತ್ರ ಇದ್ದು ಬಾಡಿಗೆ ಮನೇಲಿ ಇದ್ದು. ನಾನು ಬ್ಯಾಂಗ್ಳೂರಿಗೆ ಯಾವಾಗಿಂದ ಮೂವ್ ಮಾಡಿದೀನಿ, 2 ವರ್ಷದಿಂದ ಇದ್ರಿ ಅಂತ ಹೇಳೋ, ನಿನ್ನೆ ಮೊನ್ನೆಯಿಂದ ಅಲ್ಲ, 2 ವರ್ಷದಿಂದ ನೀವು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ರಿ. ಇಲ್ಲ ಮ್ಯಾಮ್, 100% ಇಲ್ಲ, ಸುಳ್ಳು. ಓಕೆ ಓಕೆ. ಸೊ ಐ ಥಿಂಕ್ ಎವ್ರಿಬಡಿ ಶುಡ್ ಕಮ್ ಔಟ್ ಅಂಡ್ ಟಾಕ್ ಅಂಡ್ ಧೈರ್ಯದಲ್ಲಿ ಇರ್ಬೇಕು ಅಂತ ಅನ್ಸುತ್ತೆ.